ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ಬನಶಂಕರಿ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ರಸಗುಲ್ಲ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಸಿಯಾಗಿ ನೀವು ಮನೆಯಲ್ಲೇ ರಸಗುಲ್ಲ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ನಾನು 3/4 ಲೀಟ್ರ್ ಹಾಲು ತೊಗೊಂಡೇನಿ, 1 ನಿಂಬೆ ಹಣ್ಣು ತೊಗೊಂಡೇನಿ ನೋಡಿರಿ, ಮತ್ತೊಂದು ಸ್ವಲ್ಪ 1/4 kg ಅಷ್ಟು ಸಕ್ಕರೆ ತೊಗೊಂಡೇನಿ. ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ರಸಗುಲ್ಲನ. ಇವಾಗ ಹಾಲು ಕಾಸ್ಕೊಳಕ್ಕೆ ಇಟ್ಟೆ ನೋಡಿರಿ. ಅದು ಹಾಲು ಪೂರ್ತಿ ಕಾಯಬೇಕು ನೋಡಿ. ಈ ಥರ ಕಾದು ಉಕ್ಕು ಬರಬೇಕು ನೋಡಿರಿ. ಆ ಟೈಮಲ್ಲಿ ನೀವು ನಿಂಬೆ ರಸನ ಅದಕ್ಕೆ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಹಾಲಿಗೆ ನಿಂಬೆ ರಸ ಹಾಕಿದ ತಕ್ಷಣ ಹಾಲು ಒಡೆದು ಬಿಡ್ತೈತಿ. ಇದು ಪನ್ನೀರ್ ಆಗುತ್ತೆ ನೋಡಿರಿ. ನೀವು ಪನ್ನೀರು ಇದೇ ಥರನೇ ಮಾಡ್ಕೋಬೋದು. ಪನ್ನೀರು ಈಸಿ ಮಾಡೋದು ನೋಡಿರಿ. ನೆಕ್ಸ್ಟ್ ಈ ಥರ ಕೈ ಆಡ್ಕೊತಾನೆ ಒಂದು ಹಾಫ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡ್ರಿ ಇದನ್ನು ನೋಡಿರಿ. ರಸಗುಲ್ಲ ಮಾಡೋಕ್ಕೆ ರೆಡಿ ಆಯಿತು. ಇವಾಗ ಒಂದು ಕಾಟನ್ ಬಟ್ಟೆ ತೊಗೊಳ್ರಿ. ಆ ಕಾಟನ್ ಬಟ್ಟೆ ಮೇಲೆ ನಾವೇನು ಮಾಡಿ ಇಟ್ಕೊಂಡಿದ್ವಲ್ಲ ಹಾಲು ಮತ್ತು ನಿಂಬೆ ರಸ, ಅದನ್ನು ಇದಕ್ಕೆ ಹಾಕಿ ಸೋಸ್ಕೊಳ್ಳಿ. ಮೇಲ್ಗಡೆ ಪನ್ನೀರ್ ಬಂದು ನಿಲ್ಲುತ್ತೆ ನೋಡಿ. ಪನ್ನೀರು ಇದೇ ಥರನೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪನ್ನೀರು ಇದೇ ಥರನೇ ಮಾಡೋದು. ಇದ್ರ ಮೇಲೆ ಒಂದು ವೇಟ್ ಆಗಿರೋದು ಏನಾದರೂ ಇಟ್ಬಿಟ್ರೆ ಅದು ಪನ್ನೀರ್ ಥರ ಆಗುತ್ತೆ. ಇವಾಗ ಇದನ್ನು ನಾನು ರಸಗುಲ್ಲ ಮಾಡ್ಕೊಳ್ಳೋಕೆ ತೋರ್ಸಕತ್ತೀನಿ. ನೀವು ಪನ್ನೀರ್ ಸಪ್ರೇಟ್ ಮಾಡ್ಕೋಬೋದು ನೋಡಿ. ಈ ಥರ ಎಲ್ಲದನ್ನು ಸೋಸ್ಕೊಂಡು ಮೇಲ್ಗಡೆ ಸ್ವಲ್ಪ ತಣ್ಣೀರು ಹಾಕ್ಬೇಕು ಅದಕ್ಕೆ ನೀವು ನೋಡಿ. ಈ ಥರ ಬಟ್ಟೆಗೆ ಹಾಕಿರ್ತೀರಲ್ಲ ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಆಮೇಲೆ ಅದನ್ನು ಕಟ್ಟಿ ಒಂದು 10 ನಿಮಿಷ ಇಟ್ಬಿಡಿ. ಯಾಕಂದ್ರೆ ಆಗಲೇ ಯೂಸ್ ಮಾಡಿಬಿಡ್ರಿ, ಚೆನ್ನಾಗಿ ಬರಲ್ಲ ರಸಗುಲ್ಲ. ಒಂದು 10 ನಿಮಿಷ ಕಟ್ಟಿ ಸೈಡ್ಗೆ ಎತ್ತಿಟ್ಬಿಡಿ. ಯಾಕಂದ್ರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ, ನೀರು ಹೋಗ್ಬೇಕು ನೋಡಿ ಫ್ರೆಂಡ್ಸ್. ಹಾಗಾಗಿ 10 ನಿಮಿಷ ಯೂಸ್ ಮಾಡಬೇಡಿ. ಅದನ್ನು ಈ ಥರ ಎಲ್ಲ ಸೋಸ್ಕೊಂಡು ಅದನ್ನು ಹಾಗೆ ಇಟ್ಬಿಡಿ ನೀರೆಲ್ಲ ಹೋಗೋವರೆಗೂ. ಮತ್ತು ಈ ಕಡೆಗೆ ಪಾನಕ ಮಾಡ್ಕೋಬೇಕಲ್ರಿ. ಪಾನಕ ಮಾಡ್ಕೊಳ್ಳೋದು ತೋರ್ಸಕತ್ತೀನಿ. ಇದೇನು ಎಳೆ ಬರೋ ಅವಶ್ಯಕತೆ ಇಲ್ಲ ನೋಡಿ. ಇದನ್ನೆಲ್ಲ ಕರೆಸ್ಕೊಂಡು ಒಂದು ಸ್ವಲ್ಪ ಅಂಟಾದರೆ ಸಾಕು ನಿಮಗೆ ನೋಡಿರಿ. ಈ ಕಡೆ 10 ನಿಮಿಷ ಆಯಿತು. ನಾನು ಇದನ್ನೆಲ್ಲ ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಬಿಡಿ. ಫುಲ್ಲು ಪ್ಲೇಟಿಗೆ. ನೆಕ್ಸ್ಟ್ ಇದನ್ನು ನೀವು ರೊಟ್ಟಿ ಹಿಟ್ಟು ಯಾವ ಥರ ನಾದ್ತಿರಲ್ಲ ಆ ಥರ ನಾದ್ಕೊಳ್ಳಿ. ಪಟಾಪಟ್ ಅಂತ 20 ನಿಮಿಷದಾಗ ಮಾಡ್ಕೊಂಡು ತಿನ್ಬೋದು ನೋಡಿರಿ ನೀವು ರಸಗುಲ್ಲನ ನೋಡಿರಿ. ಬೇಕ್ರಿ ಒಳಗೆ ಇದಕ್ಕೆ ರೇಟ್ ಜಾಸ್ತಿ ರೀ. ನೀವು ಮನ್ಯಾಗನೇ 1 ಲೀಟ್ರ್ ಹಾಲಿನಾಗ ಬೇಕಾದಂಗೆ ರಸಗುಲ್ಲ ಮಾಡ್ಕೋಬೋದು. ನಾನು 3/4 ಲೀಟ್ರ್ ಹಾಲು ತೊಗೊಂಡು ತೋರಿಸ್ತೀನಿ. ನಿಮ್ಗೆ ಜಾಸ್ತಿ ಬೇಕಾದ್ರೆ ಮಾಡ್ಕೋಬೋದು. ಫ್ರಿಜ್ ಇದ್ದರೆ ಮಾಡಿಟ್ರೆ ಏನೂ ಆಗೋಲ್ಲ. ಫ್ರಿಜ್ ಒಳಗೆ ಇಟ್ಕೊಂಡು ತಿನ್ಬೋದು ನೀವು 15 ದಿವ್ಸ ಗಂಟಲೆ ರಸಗುಲ್ಲ, ಏನೂ ಆಗೋಲ್ಲ. ಪಾನಕ ಮಾತ್ರ ಹಾಗೆ ಅದರಲ್ಲೇ ಇಡಬೇಕು, ಪಾನಕ ಚೆಲ್ಲಂಗಿಲ್ಲ ನೋಡಿ. ಇವಾಗ ಉಂಡೆಗಳನ್ನಾಗಿ ಮಾಡ್ಕೋಬೇಕು ನೀವು. ಸಣ್ಣ ಜಾಮೂನಿಗೆ ಮಾಡ್ಕೋತೀರಲ್ಲ ಅದೇ ಥರನೇ ಮಾಡ್ಕೊಳ್ಳಿ ನೋಡಿರಿ. ಈಗ ತೋರಿಸ್ತಾ ಇದ್ದಾನೆ ನೋಡಿರಿ. ಈ ಸೈಜಿನ ಮಾಡ್ಕೋಬೇಕು ನೀವು. ಯಾಕಂದರೆ ನೀವು ಸಕ್ಕರೆ ಪಾನಕದಾಗ ಇವನ್ ರಸಗುಲ್ಲ ಹಾಕಿದ್ರಿ ಅಂದ್ರೆ ದೊಡ್ಡವು ಆಗ್ತಾವ್ರಿ ಅವು ನೋಡಿ. ನಾ ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿರಿ, ಈ ಕಡೆನೂ ಸಕ್ಕರೆ ಪಾನಕ ಆಗಿತ್ತು. ಅದನ್ನು ಹಾಗೆ ಸಣ್ಣ ಉರಿಲೇ ಇಟ್ಬಿಡಿ ಗ್ಯಾಸಿನ ಮೇಲೆ, ಆಫ್ ಮಾಡಬೇಡಿ ನೋಡಿ. ಈಗ ಮಾಡಿರೋಂಥ ರಸಗುಲ್ಲನ ಅದಕ್ಕೆ ಹಾಕಿ ಒಂದು 2 ಏಲಕ್ಕಿ ಹಾಕಿದ್ದೀನಿ ನಾನು. ನೀವು ಏಲಕ್ಕಿ ಹಾಕ್ಕೊಳ್ಳಿ. 2 ಏಲಕ್ಕಿ ಕಾಯಿ ಹಾಕಿದ್ದೀನಿ ನಾನು ನೋಡಿ. ಇವಾಗ ಒಂದು 10 ನಿಮಿಷ ನೋಡಿರಿ ಮೀಡಿಯಮ್ ಇಟ್ಟು ಕುದಿಸ್ಕೊಳ್ಳಿ. ಗ್ಯಾಸ್ ಜೋರು ಇಡಬೇಡಿ ಫ್ರೆಂಡ್ಸ್. ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಟು ಕುದಿಸ್ಕೊಳ್ಳಿ ನೋಡಿರಿ. ಯಾವ ಥರ ದೊಡ್ಡವಾಗಿದ್ದಾವೆ ಅಂತವು. ಒಂದು 10 ನಿಮಿಷನೇ ಸಾಕಿದ್ದಕ್ಕೆ. 10 ನಿಮಿಷ ಆದಮೇಲೆ ಆಫ್ ಮಾಡಿಬಿಡ್ರಿ. ರಸಗುಲ್ಲ ರೆಡಿ ಆಗುತ್ತೆ ನೋಡಿರಿ. ನಾನು ಮಾಡಿರೋ ರಸಗುಲ್ಲ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ. ಬಾಯ್.